Good afternoon, students. In the today's class, we are going to learn about one of the very important subtopic of unit number 1 under UDP language, that is the first language and the second language. As for language perspectives in UDP language is considered, it is very essential for every one of us to be familiar with the concept of what actually first language is and what is the second language. ಪ್ರೀತಿ ವಿದ್ಯಾರ್ಥಿಗಳೇ, ನಾವು ಕಳೆದ ಅವಧಿಯಲ್ಲಿ ಭಾಷೆಯ ಬಗ್ಗೆ, ಮಾತೃಭಾಷೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇಂದಿನ ಅವಧಿಯಲ್ಲಿ ನಾವು ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆ ಅಂದ್ರೆ ಏನು, ಅವುಗಳ ನಡುವಿನ ವ್ಯತ್ಯಾಸಗಳೇನು, ಯಾವ ಭಾಷೆನ ನಾವು ಪ್ರಥಮ ಭಾಷೆ ಅಂತ ಕರಿಬಹುದು, ಎರಡನೇ ಭಾಷೆ ಅಂದ್ರೆ ಏನು, ದ್ವಿತೀಯ ಭಾಷೆ ಅಂದ್ರೆ ಏನು. ಸಾಮಾನ್ಯವಾಗಿ ನಾವು ಮಾಧ್ಯಮಗಳ ಬಗ್ಗೆ ಮಾತಾಡಬೇಕಾದ್ರೆ ಮಾಧ್ಯಮ ಅಂದ್ರೆ ಕನ್ನಡ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮ ಅಂತ ಕರಿಬೇಕಾದ್ರೆ ಪ್ರಥಮ ಭಾಷೆ, ದ್ವಿತೀಯ ಭಾಷೆ ಅಂತ ಕರಿತೀವಿ. ಸೊ ಹಾಗಾದ್ರೆ ಆ ಎಲ್ಲ ಭಾಷೆಗಳನ್ನ ನಾವು ಈ ಒಂದು ಪರಿಧಿ ಅಥವಾ ಈ ಒಂದು ಚೌಕಟ್ಟಿನಲ್ಲಿ ಪರಿಗಣಿಸಬಹುದೇ ಎನ್ನುವಂತ ಒಂದು ಪ್ರಶ್ನೆನೂ ಉದ್ಭವ ಆಗ್ತದೆ. ಸೊ ಆ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾತನಾಡೋದಾದ್ರೆ, there is a need of understanding the basic elements related to the concept of first language and second language. ಹಾಗಾದ್ರೆ what do you mean by first language and what do you mean by second language? That is the actual need of the hour to understand as per this topic is considered. So let us try to understand what actually these elements are. As for your unit number 1, that is general introduction in language is considered. There is a need of understanding this point. So as for your syllabus, it is under unit number 1. That is first, let me take the opportunity to just differentiate between what is language and what is language. So the main difference that I am usually identified as per the structure or the function of a language is considered is the language that we are all using. ಸಾಮಾನ್ಯವಾಗಿ ಪ್ರಥಮ ಭಾಷೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಭಾಷೆಯನ್ನ ನಾವು ಸಾಮಾನ್ಯವಾಗಿ ನಮ್ಮ ಸಂವೇಗಗಳನ್ನ, ನಮ್ಮ ವಿಚಾರಗಳನ್ನ, ನಮ್ಮ ಆಲೋಚನೆಗಳನ್ನ, ನಮ್ಮ ಭಾವನೆಗಳನ್ನ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ವ್ಯಕ್ತಪಡಿಸಲಿಕ್ಕೆ ಬಳಸುವಂತಹ ಒಂದು ಕ್ರಮ, ಒಂದು ಮಾಧ್ಯಮ ಅಂತ ಸಾಮಾನ್ಯವಾಗಿ ಪರಿಗಣಿಸ್ತೀವಿ. Language is the powerful medium for the expression of ideas, thoughts, desires, even sometimes needs too. So when that is the matter, then why do you differentiate the language as first and second language? Yes, there are features, there are characteristics, there are elements, there are even the functions of the language which will definitely help as a language learner as to say that what is first language and what is second language. ಸಾಮಾನ್ಯವಾಗಿ ಯಾವುದೇ ಒಂದು ಭಾಷೆಗೆ ತನ್ನದೇ ಅಂತ ಒಂದು ಸೊಗಡು ಇರ್ತದೆ, ತನ್ನದೇ ಅಂತ ಒಂದು ಲಕ್ಷಣಗಳಿರ್ತವೆ. ಯಾವ ಭಾಷೆಯನ್ನ ನಾವು ಯಾವ ರೀತಿಯಾಗಿ ಬಳಸ್ತಾ ಇದ್ದೀವಿ, ಆ ಭಾಷೆಯನ್ನ ನಾವು ಬಳಸುವಂತಹ ಕ್ರಮ, ಯಾವ ಒಂದು ಮಾಧ್ಯಮದಲ್ಲಿ ಬಳಸ್ತಾ ಇದ್ದೀವಿ, ಹೇಗೆ ಬಳಸ್ತಾ ಇದ್ದೀವಿ, ಯಾವ ಕಾರಣಕ್ಕಾಗಿ ಬಳಸ್ತಾ ಇದ್ದೀವಿ ಅನ್ನೋದರ ಆಧಾರದ ಮೇಲೆ ಆ ಭಾಷೆಯ ಸ್ವರೂಪವನ್ನು ನಾವು ಗುರುತಿಸಬಹುದು. ಎಲ್ಲ ಭಾಷೆಗಳು ತಮ್ಮದೇ ಅಂತ ಒಂದು ಪ್ರಾಮುಖ್ಯತೆ ಇದೆ. ಇಲ್ಲಿ ಪ್ರಥಮ ಭಾಷೆ ಮೇಲ್ಹಂತದಲ್ಲಿದೆ, ದ್ವಿತೀಯ ಭಾಷೆ ಕೆಳಹಂತದಲ್ಲಿದೆ ಅನ್ನುವಂಥದ್ದು ಅಲ್ಲ. ನಾವು ಕಲಿಕೆಯ ದೃಷ್ಟಿಯಿಂದ ನಮ್ಮ ಆದ್ಯತೆಗೆ ಅನುಸಾರವಾಗಿ ಮಾತೃಭಾಷೆಗೆ ಕೊಡಬೇಕಂತ ಮಾನ್ಯತೆಯನ್ನ ಪಡ್ಕೊಂಡು ನಮ್ಮ ರಾಜ್ಯಗಳಲ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲವೊಂದಷ್ಟು ಭಾಷೆಗಳನ್ನು ನಾವು ಪ್ರಥಮ ಭಾಷೆಯನ್ನಾಗಿಯೂ ಕೆಲವೊಂದಷ್ಟು ಭಾಷೆಗಳನ್ನ ದ್ವಿತೀಯ ಭಾಷೆಯನ್ನಾಗಿ ಪರಿಗಣಿಸ್ತೀವಿ. ಹಾಗಂತೇಳಿ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಕನ್ನಡ ಪ್ರಥಮ ಭಾಷೆಯಾಗಿರ್ತದೆ, ಇಂಗ್ಲಿಷ್ ದ್ವಿತೀಯ ಭಾಷೆಯಾಗಿರ್ತದೆ, ಹಿಂದಿ ತೃತೀಯ ಭಾಷೆಯಾಗಿ ಕೆಲವೊಂದು ವರ್ಗಗಳನ್ನು ನಾವು ಕಲಿಸ್ತೀವಿ. ಹಾಗಾದ್ರೆ ಅದರಲ್ಲಿ ತಾರತಮ್ಯ ಮಾಡ್ಬೇಕೇನೂ ಇಲ್ಲ. ಯಾವುದೇ ಭಾಷೆಯನ್ನು ಕಲಿಬೇಕಾದ್ರೆ ಆ ಭಾಷೆಯ ಸ್ವರೂಪವನ್ನ, ಭಾಷೆಯ ಕಾರ್ಯಗಳನ್ನ, ಭಾಷೆಯ ಹಿನ್ನೆಲೆಯನ್ನ ತಿಳಿದುಕೊಳ್ಳುವಂತಹ ಒಂದು, ಅಂದ್ರೆ ಸಾಹಿತ್ಯದ ದೃಷ್ಟಿಯಿಂದ, ಆಡಳಿತಾತ್ಮಕ ದೃಷ್ಟಿಯಿಂದ, ಶೈಕ್ಷಣಿಕ ಚಟುವಟಿಕೆಗಳ ದೃಷ್ಟಿಯಿಂದ ನಾವು ಭಾಷೆಗಳನ್ನ ವಿವಿಧ ರೀತಿಯಾಗಿ ವರ್ಗೀಕರಣ ಮಾಡ್ತೀವಿ. ಕರ್ನಾಟಕದಲ್ಲಿ ಹೇಗೆ ಕನ್ನಡ ಒಂದು ಪ್ರಥಮ ಭಾಷೆಯನ್ನಾಗಿ ಅಥವಾ ಮಾತೃಭಾಷೆಯನ್ನ ನಾವು ಪರಿಗಣಿಸ್ತೀವಿ, ಹಾಗೇನೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ, ಬೇರೆ ಬೇರೆ ಭಾಷೆಯ ಜನರಿರುವಂತಹ ಭಾಗಗಳಲ್ಲಿ ಅಥವಾ ಬೇರೆ ಬೇರೆ ಭಾಷೆಯ ಹಿನ್ನೆಲೆಯಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ, ನಮ್ಮ ರಾಜ್ಯದಲ್ಲಿಯೇ ಉರ್ದು ಹಿನ್ನೆಲೆಯಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ಉರ್ದುವನ್ನು ಪ್ರಥಮ ಭಾಷೆಯನ್ನಾಗಿಯೂ ಬೇರೆ ಭಾಷೆಯನ್ನ ದ್ವಿತೀಯ ಭಾಷೆಯನ್ನಾಗಿ ನಾವು ಬೋಧಿಸುವುದನ್ನ ಅಥವಾ ತಿಳಿಯುವುದನ್ನ ಅಥವಾ ಕಲಿಯುವ ಪ್ರಕ್ರಿಯೆಯಲ್ಲಿ ಬಳಸ್ತೀವಿ. ಹಾಗೇನೆ ಮರಾಠಿ, ತೆಲುಗು, ತಮಿಳು ಸಹ ಕರ್ನಾಟಕದಲ್ಲಿ ಕೆಲವೊಂದು ಭಾಗಗಳಲ್ಲಿ, ಕೆಲವೊಂದು ಪ್ರಾಂತ್ಯಗಳಲ್ಲಿ, ಕೆಲವೊಂದು ಸೀಮಿತ ಶಾಲೆಗಳಲ್ಲಿ ಪ್ರಥಮ ಭಾಷೆಯನ್ನಾಗಿ ಬೋಧಿಸ್ತಾ ಇರೋದನ್ನ ನೋಡ್ತೀವಿ. ಹಾಗೇನೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಯಾ ರಾಜ್ಯದ ಭಾಷೆಯನ್ನ ಅಥವಾ ಸ್ಥಾನಿಕ ಭಾಷೆಯನ್ನ ಪ್ರಥಮ ಭಾಷೆಯನ್ನಾಗಿ ಬೋಧಿಸ್ತಾ ಇರೋದನ್ನ ನೋಡ್ತೀವಿ. ಹಾಗಾದ್ರೆ ಮೊದಲನೇದಾಗಿ ನಾವು ತಿಳ್ಕೊಳ್ಳಿಕ್ಕೆ ಬೇಕಾದಂತಹ ಒಂದು ಅಂಶ ಅಂತಂದ್ರೆ, ಪ್ರಥಮ ಭಾಷೆ ಅಂತ ಯಾವ ಭಾಷೆಯನ್ನ ಕರಿಬೇಕು, ದ್ವಿತೀಯ ಭಾಷೆಯನ್ನ ಯಾವ ಭಾಷೆಯನ್ನಾಗಿ ಕರಿಬೇಕು, ನಾವು ನಮ್ಮ ರಾಜ್ಯದಲ್ಲಿ ಪಾಲಿಸ್ತಾ ಇರುವಂತಹ ಒಂದು ಕ್ರಮ ಸರಿ ಇದೆಯೇನೋ ಅನ್ನುವಂಥದ್ರ ಬಗ್ಗೆ ನಾವು ಸ್ವಲ್ಪ
ಆಲೋಚನೆ ಮಾಡಬೇಕಂತ ಅನಿವಾರ್ಯತೆ ಇದೆ. In the previous class, I was just speaking about what actually mother tongue is, how mother tongue influences on every one of us as far development of language is considered. ಒಂದು ಭಾಷೆಯನ್ನ ಒಬ್ಬ ವ್ಯಕ್ತಿ ವಿಕಾಸದ ರೂಪದಲ್ಲಿ ತೆಗೆದುಕೊಂಡು ಹೋಗಬೇಕಾದ್ರೆ, ಆ ಭಾಷೆಯ ಮೇಲೆ ಹಿಡಿತವನ್ನು ಸಾಧಿಸುವ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗಬೇಕಾದ್ರೆ, ಅಥವಾ ಅದನ್ನು ಅರ್ಥೈಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಕ್ರಮಿಸಬೇಕಾದಂತಹ ಕ್ರಮಗಳ ಬಗ್ಗೆ ನಾವು ಮಾತನಾಡಬೇಕಾದ್ರೆ ಬಹಳಷ್ಟು ವೈವಿಧ್ಯತೆಯಿಂದ ಕೂಡಿರ್ತದೆ. ಒಬ್ಬ ವ್ಯಕ್ತಿಯ ನಡಾವಳಿಗಳು ಇನ್ನೊಬ್ಬ ವ್ಯಕ್ತಿಯ ನಡಾವಳಿಗಳಿಂದ ಭಿನ್ನವಾಗಿರ್ತವೆ ಕಲಿಕೆಯ ದೃಷ್ಟಿಯಿಂದ ನೋಡೋದಾದ್ರೆ ಅಂತ ನಾವು ನೋಡ್ತಾ ಇದ್ದೀವಿ. ಈಗ ಪ್ರಥಮ ಭಾಷೆ, ಹಾಗಾದ್ರೆ ಪ್ರಥಮ ಭಾಷೆ ಯಾವುದು? ಪ್ರಥಮ ಭಾಷೆಗೂ ಮತ್ತು ಮಾತೃಭಾಷೆಗೆ ಏನು ಸಾಮ್ಯತೆಗಳಿದಾವೆ, ಅಥವಾ ಯಾವ ಭಾಷೆಯನ್ನು ನಾವು ಮಾತೃಭಾಷೆ ಅಂತ ಕರಿತಾ ಇದೀವಿ ಆ ಭಾಷೆನೇ ಪ್ರಥಮ ಭಾಷೆ ಆಗಿರ್ತದೇನು ಅನ್ನುವಂಥದ್ದು ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಂತ ಒಂದು ಅಂಶ. ಸೊ ದ ಮದರ್ ಟಂಗ್ is the language, or that is the language which we received, or which we develop, or which we learn through the help of our family members, which is used in the family. ಒಂದು ಕುಟುಂಬದಲ್ಲಿ ಸಾಮಾನ್ಯವಾಗಿ ಒಂದು ಮಗು ಜನನದ ಮೂಲಕ ತನ್ನ ಸುತ್ತಮುತ್ತಲಿರುವಂತಹ ಒಂದು ಭಾಷೆಯನ್ನು ತಿಳಿದುಕೊಳ್ಳುವಂತಹ ಒಂದು ಪ್ರಕ್ರಿಯೆ ಒಂದು ಮಾತೃಭಾಷೆ ಅಂತ ನಾವು ಸಾಮಾನ್ಯವಾಗಿ ಆ ಭಾಷೆನ ಮಾತೃವಿನ ಭಾಷೆ, ಕುಟುಂಬದ ಭಾಷೆ ಅಂತ ನಾವು ಕರಿತೀವಿ. ಹಾಗಾದ್ರೆ ಮಾತೃಭಾಷೆಗಳೆಲ್ಲವೂ ಪ್ರಥಮ ಭಾಷೆಗಳಾಗ್ತಾವೇನು? In most of the times, as far as the medium of instruction is considered, again not ಅಲ್ವಾ? ಹಾಗಾಗಿ ಸೊ ಯಾವುದನ್ನು ನಾವು ಪ್ರಥಮ ಭಾಷೆಯಾಗಿ ಪರಿಗಣಿಸಬಹುದು? ಜಿ ಎಸ್ ಶಿವರುದ್ರಪ್ಪನವರ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ. ಐ ಥಿಂಕ್ ಪ್ರೊಬೆಬ್ಲಿ ನಾಟ್ ಪ್ರೊಬೆಬ್ಲಿ ಮೋಸ್ಟ್ ಆಫ್ ಯು ಹ್ಯಾವ್ ಹರ್ಡ್ ದ ನೇಮ್ ಆಫ್ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ. ಶಿವರುದ್ರಪ್ಪ ಅವರು ಒಂದ್ ಕಡೆ ಹೇಳ್ತಾರೆ, ಮಾತೃಭಾಷೆ ಅಂದ್ರೆ ಏನು ಅಥವಾ ಪ್ರಥಮ ಭಾಷೆ ಅಂದ್ರೆ ಏನು? ಬಹುಸಂಖ್ಯಾತ ಜನರು ಸಾಮಾನ್ಯವಾಗಿ ಯಾವುದೇ ಒಂದು ಭಾಷೆ ಅಥವಾ ಒಂದು ಪ್ರದೇಶದಲ್ಲಿ ಪ್ರಥಮ ಭಾಷೆ ಆಗ್ಬೇಕಾದ್ರೆ, ಯಾವುದೇ ಒಂದು ಪ್ರದೇಶ ಅಂದ್ರೆ ಯಾವುದೇ ಒಂದು ರಾಜ್ಯದಲ್ಲಿ ಯಾವುದೇ ಒಂದು ಭಾಗದಲ್ಲಿ ಒಂದು ಭಾಷೆಯನ್ನ ಪ್ರಥಮ ಭಾಷೆಯನ್ನಾಗಿ ಪರಿಗಣಿಸಬೇಕಾದ್ರೆ ಅದು ಆ ಒಂದು ಭಾಗದ ಆ ಒಂದು ಏನು ಪರಿಧಿಯಲ್ಲಿ ಬಳಸಲ್ಪಡುವಂತಹ ಭಾಷೆಯ ಬಹುಸಂಖ್ಯಾತರ ಭಾಷೆಯಾಗಿರ್ಬೇಕು. ಯಾವುದೇ ಒಂದು ಭಾಗದಲ್ಲಿ ಬಳಸಲ್ಪಡುವಂತಹ ಭಾಷೆ ಬಹುಸಂಖ್ಯಾತರ ಭಾಷೆಯಾಗಿದ್ರೆ ಅದು ಆ ವ್ಯವಸ್ಥೆಯ ಪ್ರಥಮ ಭಾಷೆಯಾಗಿರಬೇಕು ಅನ್ನುವಂತ ಒಂದು ನಿಲುವನ್ನು ವ್ಯಕ್ತಪಡಿಸ್ತಾರೆ. ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಈಸ್ ಕರೆಕ್ಟ್ ಟು. ಹಿ ಯೂಸ್ ಟು ಸೇ, if a language is used by majority of the people of a particular community or a particular place, then it should be known as the first language of those community. So that is what he expressed his thoughts towards what actually the first language is. So ಹಾಗಾಗಿ ಬಹುಸಂಖ್ಯಾತರು ಬಳಸಲ್ಪಡುವಂತಹ ಒಂದು ಭಾಷೆ, ಸಾಮಾನ್ಯವಾಗಿ ಒಂದು ಪ್ರದೇಶದ ಬಹುಸಂಖ್ಯಾತರು ಆಡು ಭಾಷೆಯನ್ನ, the common language, okay, the local language that most majority of the people used to use is known as sometimes ಮದರ್ ಟಂಗ್. ಈ ಭಾಷೆಗಳು ಏನ್ ಮಾಡ್ತವೆ, ಈ ಭಾಷೆಗಳ ಒಂದು ವಿಶೇಷತೆ ಅಂತಂದ್ರೆ ಆ ಭಾಷೆಗಳು ಜನರನ್ನ ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಒಗ್ಗೂಡಿಸುವಂತ ಒಂದು ಕೆಲಸವನ್ನು ಮಾಡ್ತದೆ. ಇವನ್ ಸಾಂಸ್ಕೃತಿಕವಾಗಿನೂ ಕಲ್ಚರಲಿ, ಇಮೋಷನಲಿ, ಅಡ್ಮಿನಿಸ್ಟ್ರೇಟಿವ್ ವೈಸ್ as well as socially, they will definitely try to bring most of the people together. Okay, so that is what the power of a language is. ಸಾಮಾನ್ಯವಾಗಿ ಭಾಷೆ ಇಲ್ಲದೆ ಹೋಗೋದ್ರೆ ಆದ್ರೆ ನಾವು ಸಾಂಸ್ಕೃತಿಕವಾಗಿ ಇನ್ನೊಬ್ಬ ವ್ಯಕ್ತಿ ಜೊತೆಗೆ ಸಮ್ಮಿಳಿತಗೊಳ್ಳಿಕ್ಕೆ ಸಾಧ್ಯನೇ ಆಗುವುದಿಲ್ಲ. ಹಾಗಾಗಿ ಸಾಂಸ್ಕೃತಿಕವಾಗಿ ಬೆರೀಲಿಕ್ಕೆ, ಸಾಮಾಜಿಕವಾಗಿ ಸ್ಪಂದಿಸಲಿಕ್ಕೆ, ಭಾವನಾತ್ಮಕವಾಗಿ ವಿಷಯ ವಸ್ತುಗಳನ್ನ ಅಥವಾ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ, ಹೀಗೆ ಬೇರೆ ಬೇರೆ ಹಿನ್ನೆಲೆಯಲ್ಲಿ ಭಾಷೆ ತನ್ನದೇ ಅಂತ ಒಂದು ಪ್ರಾಧಾನ್ಯತೆಯನ್ನ ಅಥವಾ ಪ್ರಾಮುಖ್ಯತೆಯನ್ನು ಹೊಂದಿದೆ. ಎಲ್ಲ ಅಂಶಗಳನ್ನ ಗಮನದಲ್ಲಿ ನೋಡೋದಾದ್ರೆ ಶಿವರುದ್ರಪ್ಪನವರ ಒಂದು ಮಾತನ್ನ ನಾವು ಮತ್ತೊಮ್ಮೆ ನಾನು ನೆನಪಿಸ್ತಾ, we will definitely try to understand the differences between first and second language. ಅವ್ರು ಹೇಳ್ತಾರೆ, ಯಾವುದೇ ಭಾಷೆ ಒಂದು ಪ್ರದೇಶದಲ್ಲಿ ಪ್ರಥಮ ಭಾಷೆಯಾಗಿ ಪರಿಗಣಿಸಬೇಕಾದ್ರೆ ಅದು ಅಲ್ಲಿನ ಬಹುಸಂಖ್ಯಾತರ ಮಾತೃಭಾಷೆಯಾಗಿರಬೇಕು. If you wish to consider a language as the first language of a particular area, that language should be the mother tongue of that majority of people. Then and there only you can consider that language as the first language. So the main difference between first and second language acquisition is considered is that the first language acquisition is the child learning his native language. Okay, so prathama bhasheya kaliyuke, ದ್ವಿತೀಯ ಭಾಷೆಯ ಕಲಿಯುವಿಕೆ ಅಥವಾ ಸ್ವೀಕರಿಸುವಿಕೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ರೆ, the first language acquisition is the child's learning towards the native language. ಒಂದು ಮಗು ತನ್ನ ಸ್ಥಾನಿಕ ಭಾಷೆಯನ್ನ ಕಲಿಯುವಂಥದ್ದು ಅಂದ್ರೆ ತನ್ನ ಮಾತೃಭಾಷೆಯನ್ನ ಕಲಿಯುವಂಥದ್ದು ಸಾಮಾನ್ಯವಾಗಿ ಪ್ರಥಮ ಭಾಷೆಯಾಗಿ ಪರಿಗಣಿಸಿದೆ. Whereas what is second language then? Whereas second language acquisition is learning a language besides his or her native language. ಒಂದು ಮಗು
ತನ್ನ ಸ್ಥಾನಿಕ ಭಾಷೆಯನ್ನ, ತನ್ನ ಮಾತೃಭಾಷೆಯನ್ನ ಮಾಧ್ಯಮದ ರೂಪದಲ್ಲಿ ಕಲಿಯುವಂತಹ ಒಂದು ಪ್ರಥಮ ಭಾಷೆ ಏನಾಗಿತ್ತು, ಅದು ಪ್ರಥಮ ಭಾಷೆ. ಆದ್ರೆ ದ್ವಿತೀಯ ಭಾಷೆ ಅನ್ನುವಂಥದ್ದು ಅಥವಾ ದ್ವಿತೀಯ ಭಾಷೆ ಅಂತ ಯಾವ್ದನ್ನು ಕಲಿಬೇಕಂದ್ರೆ ಅದೇ ಮಗು ಪ್ರಥಮ ಭಾಷೆಯನ್ನು ಹೊರತುಪಡಿಸಿ, ಓಕೆ, ಪ್ರಥಮ ಭಾಷೆ ಅಂತ ಏನು ಮಗು ಪರಿಗಣಿಸಿ ಅದನ್ನ ಹೊರತುಪಡಿಸಿ ಬೇರೆ ಬೇರೆ ಕಾರಣಗಳಿಗಾಗಿ, ಅಂದ್ರೆ ಶೈಕ್ಷಣಿಕ ಕಾರ್ಯಗಳಿಗಾಗಿ, ಬೇರೆ ಭಾಷೆಯ ಮೇಲೆ ಪ್ರಭುತ್ವವನ್ನು ಹೊಂದುವ ಕಾರಣಕ್ಕಾಗಿ, ಅಂದ್ರೆ whereas second language acquisition is learning a language besides the native language, whatever it may be. It is not compulsory that English only should be the second language. It is not like that, isn't it? ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಕನ್ನಡವನ್ನ ಪ್ರಥಮ ಭಾಷೆಯಾಗಿ ಕಲಿತಾರೆ, ಇಂಗ್ಲಿಷ್ ಅನ್ನ ದ್ವಿತೀಯ ಭಾಷೆಯಾಗಿ ಕಲಿತಾರೆ, ಹಿಂದಿಯನ್ನ ತೃತೀಯ ಭಾಷೆಯನ್ನಾಗಿ ಕಲಿತಾರೆ. ಯಾಕಂದ್ರೆ ನಮ್ಮಲ್ಲಿ 3 ಲ್ಯಾಂಗ್ವೇಜ್ ಫಾರ್ಮುಲಾ ಇರೋದ್ರಿಂದ. ಅದೇ ಇಂಗ್ಲಿಷ್ ಮಾಧ್ಯಮದ ಕರ್ನಾಟಕದ ವಿದ್ಯಾರ್ಥಿಗಳೇ ಅವ್ರೇನ್ ಮಾಡ್ತಾರೆ, ಇಂಗ್ಲಿಷ್ ಅನ್ನ ಪ್ರಥಮ ಭಾಷೆಯನ್ನಾಗಿಯೂ ಕನ್ನಡವನ್ನ ಅಥವಾ ಹಿಂದಿಯನ್ನ ಮತ್ತೆ ಬೇರೆ ಬೇರೆ ಅಂಶಗಳನ್ನ ಕನ್ನಡವನ್ನ ದ್ವಿತೀಯ ಭಾಷೆಯನ್ನಾಗಿಯೂ ಮತ್ತೆ ಹಿಂದಿಯನ್ನ ತೃತೀಯ ಭಾಷೆಯನ್ನಾಗಿ ಕಲಿತಾರೆ. ಅದೇ CBSE, ICSE ಬೇರೆ ಬೇರೆ ಶಾಲೆಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನ ಪ್ರಥಮ ಭಾಷೆಯನ್ನಾಗಿ, ದ್ವಿತೀಯ ಭಾಷೆಯನ್ನಾಗಿ ಅಥವಾ ತೃತೀಯ ಭಾಷೆಯನ್ನಾಗಿ ಕಲಿತಾರೆ. ಈಗ ಉರ್ದು ಮಾಧ್ಯಮ ವಿದ್ಯಾರ್ಥಿಗಳು ಉರ್ದು ಮಾಧ್ಯಮ ಶಾಲೆಗಳಲ್ಲಿ ಉರ್ದು ಪ್ರಥಮ ಭಾಷೆಯಾಗಿರ್ತದೆ, ಇಂಗ್ಲಿಷ್ ಮತ್ತೆ ಅವ್ರಿಗೆ ದ್ವಿತೀಯ ಭಾಷೆ ಆಗಿರ್ತದೆ, ಕನ್ನಡ ಅವ್ರಿಗೆ ತೃತೀಯ ಭಾಷೆ ಆಗಿರ್ತದೆ. ನೋಡಿ, ಕನ್ನಡ ಪ್ರಥಮ ಭಾಷೆಯಾಗಿ ಬೋಧನೆ ಮಾಡ್ತೀವಿ, ಕಲಿತೀವಿ, ದ್ವಿತೀಯ ಭಾಷೆಯನ್ನಾಗಿ ಕಲಿತೀವಿ ಮತ್ತು ತೃತೀಯ ಭಾಷೆಯನ್ನಾಗಿ ಕಲಿತೀವಿ. ಅದೇ ಮರಾಠಿ ಮತ್ತು ಬೇರೆ ಬೇರೆ ಸ್ಥಾನಿಕ ಭಾಷೆಗಳ ಮಾಧ್ಯಮದ ಶಾಲೆಗಳಲ್ಲಿ ಅವರವರ ಸ್ಥಾನಿಕ ಭಾಷೆಗಳು ಪ್ರಥಮ ಭಾಷೆಯಾಗಿಯೂ, ಇಂಗ್ಲಿಷ್ ಅನ್ನ ದ್ವಿತೀಯ ಭಾಷೆಯನ್ನಾಗಿಯೂ, ಮತ್ತೆ ಆ ಶಾಲೆಗಳಲ್ಲಿ ಮರಾಠಿ, ತೆಲುಗು, ತಮಿಳು ಶಾಲೆಗಳಲ್ಲಿ ಕನ್ನಡವನ್ನ ತೃತೀಯ ಭಾಷೆಯನ್ನಾಗಿ ನಾವು ಕಲಿಸ್ತಾ ಇದೀವಿ ಅಥವಾ ಕಲಿತಾ ಇದೀವಿ, ಬೋಧಿಸ್ತಾ ಇದೀವಿ ಅಥವಾ ಅದು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಬಳಸ್ತಾ ಇದೀವಿ. ಹಾಗಾಗಿ ಪ್ರಥಮ ಭಾಷೆ ಅನ್ನೋದು ಏನಂತಂದ್ರೆ ಪ್ರಥಮ ಭಾಷೆ ಮಗು ಸ್ಥಾನಿಕವಾಗಿ ಕಲಿಯುವಂತಹ ಒಂದು ಭಾಷೆ. ಆ ಮಾತೃಭಾಷೆಯ ಮಾತೃಭಾಷೆ ಆಗಿರ್ಬೋದು ಅಥವಾ ಇನ್ನೊಂದು ಭಾಷೆ ಆಗಿರ್ಬೋದು, ಅದು ಸ್ಥಾನಿಕವಾಗಿ ಕಲಿಯುವಂತಹ ಭಾಷೆ ಪ್ರಥಮ ಭಾಷೆಯನ್ನಾಗಿ ಪರಿಗಣಿಸ್ತೀವಿ. ಆ ಪ್ರಥಮ ಭಾಷೆಯನ್ನು ಹೊರತುಪಡಿಸಿ ಕಲಿಯುವಂತಹ ಇತರೆ ಭಾಷೆ ಅದು ದ್ವಿತೀಯ ಭಾಷೆ ಆಗಿರ್ತದೆ. ನಾವು ಮೀಡಿಯಂ ವೈಸ್ ನೋಡ್ತಾ ಹೋದ್ರೆ ಒಂದೊಂದು ಮಾಧ್ಯಮದ ಶಾಲೆಗಳಲ್ಲಿ ಒಂದೊಂದು ಭಾಷೆಗಳನ್ನ ಪ್ರಥಮ, ದ್ವಿತೀಯ, ತೃತೀಯ ಅಂತೇಳಿ ವರ್ಗೀಕರಣ ಮಾಡಿದ್ದಾರೆ. ಅವು ಎಲ್ಲವೂ ಒಂದೇ ತರ ಇದಾವ? ಇಲ್ಲ. ಬೇರೆ ಬೇರೆ ಮಾಧ್ಯಮದ ಶಾಲೆಗಳು ಅವರವರ ಕಾರ್ಯಗಳಿಗೆ ಅನುಗುಣವಾಗಿ ಅವರವರ ವ್ಯಾಪ್ತಿಯ ಅನುಸಾರ ಭಾಷೆಗಳನ್ನ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ವರ್ಗೀಕರಿಸಿ ಬೋಧಿಸುವುದನ್ನ, ಕಲಿಯುವುದನ್ನ ನಾವು ಕಾಣ್ತಾ ಇದ್ದೀವಿ. ಓಕೆ, ಸೊ ಆ ಅಂಶವನ್ನು ನಮ್ಮ ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ language acquisition is very important process in the development of any language is considered, or to have proficiency in a language is considered. Understanding the language thoroughly is very important one. The process of learning first language and second language may varies. ಪ್ರಥಮ ಭಾಷೆಯ ಮತ್ತು ದ್ವಿತೀಯ ಭಾಷೆಯನ್ನು ಕಲಿಯುವಂತ ಕ್ರಮಗಳಲ್ಲಿ, ವಿಧಾನಗಳಲ್ಲಿ, ಪದ್ಧತಿಗಳಲ್ಲಿ ಬೇರೆ ಬೇರೆ ಉಪಕ್ರಮಗಳನ್ನು ನಾವು ಜೋಡಿಸಿಕೊಳ್ಳಬಹುದು ಅಥವಾ ಬೇರೆ ಬೇರೆ ಉಪಕ್ರಮಗಳನ್ನು ನಾವು ಪಾಲನೆ ಮಾಡೋದನ್ನ ಕಾಣ್ತಾ ಇರ್ಬೋದು. ಆದರೆ ಅವುಗಳ ಒಟ್ಟು ಉದ್ದೇಶ ಮಗುವಿನಲ್ಲಿ ಸಂಜ್ಞಾನಾತ್ಮಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಆ ಎಲ್ಲ ಭಾಷೆಯ ವಿಷಯಗಳನ್ನ ತಿಳಿಸುವಂತದ್ದೇ ಆಗಿದೆ. ಹಾಗಾಗಿ ಲ್ಯಾಂಗ್ವೇಜ್ ಅಕ್ವಿಸಿಷನ್, ಭಾಷೆಯ ಮೇಲೆ ಹಿಡಿತ ಸಾಧಿಸುವುದು, ಭಾಷೆಯನ್ನ ಸ್ವೀಕರಿಸುವಂಥದ್ದು, ಭಾಷೆಯ ಮೇಲೆ ವಿಕಸನವನ್ನು ಹೊಂದುವಂಥದ್ದು, ಭಾಷೆಯ ಮೇಲೆ ಸಂಪೂರ್ಣವಾದ ಪ್ರಭುತ್ವವನ್ನು ಸಾಧಿಸುವಂಥದ್ದು ಪ್ರಮುಖವಾದಂತಹ ಒಂದು ಪ್ರಕ್ರಿಯೆ ಇದೆ. Where humans gain the ability to be aware of the language and to understand it, as well as to produce and use words and sentences to communicate. See, most of the times language acquisition requires only not the receiving the information, okay, whereas the learner used to receive the information and whatever he used to communicate as far the process of conversation is considered, he or she may use the words, sometimes he or she may use the sentences too. ಸೊ ಕೆಲವು ಸಲ ಭಾಷೆಗಳನ್ನ ನಾವು ಸಂಪರ್ಕದ ಸಾಧನವಾಗಿ ಬಳಸಿಕೊಳ್ಬೇಕಾದ್ರೆ ಅಲ್ಲಿ ನಾವು ಪ್ರತಿಯೊಬ್ಬರು ಏನ್ ಮಾಡ್ತೀವಿ, ಆ ಭಾಷೆಯ ಸ್ವರೂಪವನ್ನು ಅರ್ಥ ಮಾಡ್ಕೊಂಡು ಸಂಪೂರ್ಣವಾಗಿ ತಿಳಿದುಕೊಂಡು ಇನ್ನೊಬ್ಬರ ಜೊತೆಗೆ ಸಂವಹನವನ್ನು ಮಾಡಬೇಕಾದ್ರೆ ಅವರ ಜೊತೆಗೆ ವಿವಿಧ ಶಬ್ದಗಳನ್ನ, ವ್ಯಾಖ್ಯೆಗಳನ್ನ ಬಳಸಿಕೊಂಡು ಸಂವಹನವನ್ನು ಮಾಡುವಂತ ಒಂದು ಪ್ರಯತ್ನ ಮಾಡ್ತೀವಿ. ಹಾಗಾಗಿ ಭಾಷೆ ಅನ್ನೋದು ನಮ್ಮ ಭಾವನೆಗಳನ್ನ, ನಮ್ಮ ವಿಚಾರಗಳನ್ನ ಇನ್ನೊಬ್ಬರ ಜೊತೆಗೆ ಸ್ಪಂದಿಸಲಿಕ್ಕೆ, ಇನ್ನೊಬ್ಬರ ಜೊತೆಗೆ ಸಂವಹನ ಮಾಡ್ಲಿಕ್ಕೆ ಬಳಸುವಂತಹ ಅತ್ಯಂತ ಅದ್ಭುತವಾದಂತಹ ಒಂದು ಮಾಧ್ಯಮ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. All humans have the ability to acquire a language. Either any language you are talking about, every human being in the world have the ability of acquiring a language. ಒಂದು ಭಾಷೆ ಯಾವುದೇ ಒಂದು ಭಾಷೆ ಆಗಿರ್ಬೋದು, ಹಲವಾರು ಭಾಷೆಗಳಾಗಿರ್ಬೋದು, ಜಗತ್ತಿನ ಪ್ರತಿಯೊಬ್ಬ ಮಾನವನು ಭಾಷೆಯನ್ನ ಕಲಿಯುವಂತಹ, ಭಾಷೆಯ ಮೇಲೆ ಹಿಡಿತವನ್ನು ಸಾಧಿಸುವಂತಹ, ಭಾಷೆಯ ಮೇಲೆ ಪ್ರಭುತ್ವವನ್ನು ಸಾಧಿಸುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾನೆ. It is this ability that sets them apart from all other living beings.
For this purpose only we used to consider ourselves as the wisest animal in the world. ಮಾನವನು ತನ್ನನ್ನು ತಾನು ಸಮಾಜದಲ್ಲಿ ಅತ್ಯಂತ ಬುದ್ಧಿಜೀವಿ ಅಂತ ಯಾಕೆ ಕರೆಸ್ಕೊಳ್ತಾನೆ ಅಂತಂದ್ರೆ, ನಮಗೆ ನಮ್ಮದೇ ಆದಂತಹ ಒಂದಷ್ಟು ಭಾಷೆಗಳಿದಾವೆ. ಆ ಭಾಷೆಗಳ ಮೇಲೆ ಹಿಡಿತವನ್ನು ಸಾಧಿಸಿ ಅವುಗಳ ಮೂಲಕ ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ನಾವು ವ್ಯವಹರಿಸ್ತಾ ಇರೋದ್ರಿಂದ, ಮಾಡ್ತಾ ಇರೋದ್ರಿಂದ, ಹಾಗಾಗಿ ನಾವು ನಮ್ಮನ್ನ ಸಾಮಾನ್ಯವಾಗಿ ನಾವು ಬುದ್ಧಿಜೀವಿಗಳು ಅಂತ ಕರೆಸ್ಕೊಳ್ತಾ ಇದೀವಿ. ಅಂದ್ರೆ ಬೇರೆ ಪ್ರಾಣಿಗಳಿಗೆ ಕಂಪೇರ್ ಮಾಡಿದ್ರೆ. ಹಾಗಾದ್ರೆ ಒಂದು ಸರಳವಾದಂತಹ ವ್ಯಾಖ್ಯಾನ ನೋಡೋಣ. ಫಸ್ಟ್ ಲ್ಯಾಂಗ್ವೇಜ್ ಅಂದ್ರೇನು, ಸೆಕೆಂಡ್ ಲ್ಯಾಂಗ್ವೇಜ್ ಅಂದ್ರೇನು, ಪ್ರಥಮ ಭಾಷೆ ಅಂದ್ರೇನು, ದ್ವಿತೀಯ ಭಾಷೆ ಅಂದ್ರೇನು. First language acquisition is the children's acquisition of their native language. As I said, ಒಂದು ಮಗು ಸ್ಥಾನಿಕ ಭಾಷೆಯ ಮೇಲೆ ಹೊಂದುವಂತಹ ಪ್ರಭುತ್ವ ಅಥವಾ ಸ್ಥಾನಿಕ ಭಾಷೆಯನ್ನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿ ಆ ಭಾಷೆಯ ಮೇಲೆ ಸಾಧಿಸುವಂತಹ ಒಂದು ಹಿಡಿತ, ಅದು ಸಾಮಾನ್ಯವಾಗಿ ಆ ಮಗುವಿನ ಪ್ರಥಮ ಭಾಷೆ ಆಗಿರ್ತದೆ. Any language it may be, either it may be Kannada, or in some students point of view it may be English, or it may be Hindi, or it may be any other language. You can say Urdu, Marathi, Telugu, Tamil, etc. Even in Karnataka I am talking about. Okay, so ಯಾವುದೇ ಒಂದು ಭಾಷೆ, ಯಾವ ಒಂದು ಮಗು ಆ ಒಂದು ಭಾಷೆ ಮೇಲೆ ಸ್ಥಾನಿಕ ಭಾಷೆ ಮೇಲೆ ಹಿಡಿತವನ್ನು ಸಾಧಿಸುವಂತಹ ಕ್ರಮ ಸಾಮಾನ್ಯವಾಗಿ ಪ್ರಥಮ ಭಾಷೆಯ ಭಾಗವಾಗಿರುತ್ತದೆ. If it is not, the second language acquisition is the learning a language after acquiring the mother tongue. ಒಂದು ಮಾತೃಭಾಷೆಯನ್ನ ಅಥವಾ ಒಂದು ಸ್ಥಾನಿಕ ಭಾಷೆಯನ್ನ ಕಲಿತಾದ ಮೇಲೆ, ಅದರ ಮೇಲೆ ಪ್ರಭುತ್ವವನ್ನು ಹೊಂದಿ ಆದ್ಮೇಲೆ ಇನ್ನೊಂದು ಭಾಷೆಯನ್ನ ಕಲಿಯುವಂತ ಒಂದು ಪ್ರಯತ್ನ ಏನಿದೆ ಅದು ದ್ವಿತೀಯ ಭಾಷೆ ಆಗಿರ್ತದೆ. Second language acquisition is the learning a language after acquiring the mother tongue, whatever it may be, again the language, either it may be again English, Hindi, Marathi, Telugu, Tamil, or any language. So after I learn one language as the first language, so after that whatever the languages I used to study, so those will become second, third, fourth languages of my academic level. So ಮೊದಲ ಭಾಷೆಯನ್ನ ಅಥವಾ ಪ್ರಥಮ ಭಾಷೆಯನ್ನ ಬಿಟ್ಟು ಇನ್ನಿತರೆ ಭಾಷೆಗಳು ಏನಿದಾವೆ ಅವು ದ್ವಿತೀಯ ಭಾಷೆಗಳಾಗಿ, ದ್ವಿತೀಯ ಭಾಷೆ ಅಂತ ನಾವು ಇನ್ನೊಂದು ಭಾಷೆನ ದ್ವಿತೀಯ ಭಾಷೆ ಕರಿಬಹುದು. ಹಂಗ ನೀವು ಕೇಳಬಹುದು, ಬಹಳಷ್ಟು ಭಾಷೆಗಳನ್ನ ಕೇಳಿದ್ರೆ ಅವನು ಏನಂತ ಕರಿಬಹುದು, ಅವು ಬಹುಭಾಷಿಕತ್ವದಲ್ಲಿ ಬರ್ತವೆ. ಸೊ ನನ್ನ ಒಬ್ಬೊಬ್ಬ ವ್ಯಕ್ತಿಯ ವಿದ್ಯಾರ್ಥಿಗಳ ಒಂದು ಏನು ಶೈಕ್ಷಣಿಕ ಹಿನ್ನೆಲೆಯಲ್ಲಿ ಮಾತನಾಡೋದಾದ್ರೆ, ಅವರ ಒಂದು ಮಾತೃಭಾಷೆ ಪ್ರಥಮ ಭಾಷೆ ಆಗಿದ್ರೆ ಇನ್ನೊಂದು ಭಾಷೆ ಅಂದ್ರೆ ಮಾತೃಭಾಷೆಯನ್ನು ಹೊರತುಪಡಿಸಿದ ಇನ್ನೊಂದು ಇಮಿಡಿಯೇಟ್ ಲ್ಯಾಂಗ್ವೇಜ್ ಅನ್ನ, ಇನ್ನೊಂದು ಭಾಷೆಯನ್ನ ನಾವು ದ್ವಿತೀಯ ಭಾಷೆಯನ್ನಾಗಿ, ಮತ್ತೆ ಅದರ ನಂತರದಲ್ಲಿ ಬರುವಂತಹದ್ದನ್ನು ತೃತೀಯ ಭಾಷೆಯನ್ನಾಗಿ ನಮ್ಮ ಶೈಕ್ಷಣಿಕ ಹಿನ್ನೆಲೆಯಲ್ಲಿ ಬಳಸ್ತಾ ಇದ್ದೀವಿ, ಅಥವಾ ಆ ರೀತಿ ಅವುಗಳನ್ನ ಪ್ರಥಮ, ದ್ವಿತೀಯ, ತೃತೀಯ ಭಾಷೆಗಳಂತ ನಾವು ಕರಿತೀವಿ. ಸೊ ಇವುಗಳ ಆಧಾರದ ಮೇಲೆ ನಾನು ಕೆಲವೊಂದಷ್ಟು ಅಂಶಗಳು ನಿಮ್ ಜೊತೆ ಚರ್ಚೆ ಮಾಡ್ಲಿಕ್ಕೆ ಹೊರಟಿರೋದು. ಏನವು? ಸೊ ದ ಡಿಫರೆನ್ಸಸ್ ಬಿಟ್ವೀನ್ ಫಸ್ಟ್ ಲ್ಯಾಂಗ್ವೇಜ್ ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್. ಪ್ರಥಮ ಭಾಷೆಯನ್ನ ಕಲಿಯುವುದು ಮತ್ತು ದ್ವಿತೀಯ ಭಾಷೆಯನ್ನು ಕಲಿಬೇಕಾದ್ರೆ ಯಾವೆಲ್ಲ ಸಾಮ್ಯತೆಗಳು ಅಥವಾ ವೈಷಮ್ಯತೆಗಳನ್ನು ನಾವು ಕಾಣಬಹುದು. ವಾಟ್ ಆರ್ ದ ಸಿಮಿಲಾರಿಟೀಸ್ ಆರ್ ದ ಡಿಫರೆನ್ಸಸ್ ಯು ಕ್ಯಾನ್ ಐಡೆಂಟಿಫೈ ಯು ಬಿಟ್ವೀನ್ ಫಸ್ಟ್ ಲ್ಯಾಂಗ್ವೇಜ್ ಆಸ್ ವೆಲ್ ಆಸ್ ಸೆಕೆಂಡ್ ಲ್ಯಾಂಗ್ವೇಜ್. ದಟ್ ಈಸ್ ದ ನೀಡ್, ದಟ್ ಈಸ್ ದ actual information that we need to get. And you hear what are the general thing or general differences we can identify between the first and language andaga, either we used to say that what is first language and what is second language. Are there any other characteristics that we can identify between first and second language? Yes, there are. ಬಹಳಷ್ಟು ಲಕ್ಷಣಗಳನ್ನ ನೋಡ್ತೀವಿ, ಬಹಳಷ್ಟು ವಿಷಯಗಳನ್ನ ನೋಡ್ಬೇಕಾಗುತ್ತೆ. ಸೊ ಒಂದಷ್ಟು ಅಂಶಗಳನ್ನ ನಿಮ್ಮ ಜೊತೆ ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. So what is first language and what is second language? As I already told what is first and what is second. Once again, I would like to read it down in front of you. First language acquisition is the children's acquisition of their native language. ಮಗು ತನ್ನ ಸ್ಥಾನಿಕ ಭಾಷೆಯನ್ನು ಕಲಿಯುವಂತಹ ಪ್ರಕ್ರಿಯೆ, ಅಥವಾ ಯಾವ ಭಾಷೆಯನ್ನ ಸ್ಥಾನಿಕ ಭಾಷೆಯನ್ನಾಗಿ ತನ್ನ ಪ್ರಥಮ ಭಾಷೆಯನ್ನಾಗಿ ಕಲಿತಿದೆ ಅದು ಸಾಮಾನ್ಯವಾಗಿ ಆ ಮಗುವಿನ ಪ್ರಥಮ ಭಾಷೆ ಆಗಿರ್ತದೆ. Then what about second language? Second language acquisition is the learning a language after acquiring the mother tongue. As I said, ಮಾತೃಭಾಷೆಯನ್ನು ಕಲಿತಾದ ನಂತರ ಇನ್ನೊಂದು ಭಾಷೆಯನ್ನು ಕಲಿಯೋದು ಅದು ತೃತೀಯ ಭಾಷೆ ಆಗಿರ್ತದೆ. ಹಾಗಾದ್ರೆ ಫಸ್ಟ್ ಲ್ಯಾಂಗ್ವೇಜ್ ಅಕ್ವೈಷನ್, what is the process of first language? So we do learn, we do follow, we do understand, we do comprehend first language by a subconscious process. ಗೊತ್ತಿಲ್ಲದ್ರೆ ಅದು ನಡೆದು ಬಿಡ್ತದೆ ನಮ್ಮ ಮಾನಸಿಕ ಪ್ರಕ್ರಿಯೆಯಲ್ಲಿ. ಇದನ್ನ ಒಂದು ಪ್ರಕ್ರಿಯೆ ಅಂತ ಕರಿತೀವಿ. ಭಾಷೆಯನ್ನು ಕಲಿಯೋದು ಒಂದು ಪ್ರಕ್ರಿಯೆ. ಆ ಭಾಷಾ ಕಲಿಯುವಿಕೆಯ ಪ್ರಕ್ರಿಯೆಯಲ್ಲಿ ಇದನ್ನ ನಾವು ಸಬ್ ಕಾನ್ಶಿಯಸ್ ಪ್ರಕ್ರಿಯೆ ಅಂತ ಕರಿತೀವಿ. ಅಂದ್ರೆ ಅರೆ ಪ್ರಜ್ಞಾವಸ್ಥೆಯ ಮೂಲಕನೇ ಕಲಿಯುವಂತ ಒಂದು ಕ್ರಮ ಇದು. ಅಂದ್ರೆ nobody will come and nobody will teach you that this is the first language, these are the alphabets, these are the grammar rules, these are tense form. Okay, so you need to study, you need to say, you need to write, you need to listen, then you should have to speak. Not like that we will study the
ಫಸ್ಟ್ ಲ್ಯಾಂಗ್ವೇಜ್ ಆದ ಮದರ್ ಟಂಗ್. ಮಾತೃಭಾಷೆಯನ್ನು ಸಾಮಾನ್ಯವಾಗಿ ಯಾವುದೇ ಶಿಕ್ಷಕನ ಹತ್ರ ಹೋಗಿ ಟ್ಯೂಷನ್ ಹೋಗಿ ಅಥವಾ ಯಾವುದೋ ಯೂಟ್ಯೂಬ್ ಚಾನೆಲ್ ನೋಡಿ ನಾವು ಕಲಿಯುವುದಿಲ್ಲ. ಅದು ಅನ್ಕಾನ್ಸಿಯಸ್ಲಿ ನಾವು ಕಲಿಯುವಂತಹ ಒಂದು ಭಾಷೆ. ಅಂದ್ರೆ ಕೇಳಿ ನೋಡಿ ನಮ್ಮ ಅನುಭವಕ್ಕೆ ಬಂದಿದ್ದನ್ನ ನಾವು ಅರ್ಥ ಮಾಡ್ಕೊಂಡಿದ್ದನ್ನ ನಮ್ಮ ಮನೆಯಲ್ಲಿ ನಾವು ಭಾಷೆಗೆ ಬಳಸ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಕನ್ನಡ ಭಾಷೆ ನಮ್ಮ ಕನ್ನಡ ಒಂದು ವೇಳೆ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಎಲ್ಲ ಒಟ್ಟು ಕೇಳುಗರ ಒಂದು ಭಾಷೆ ಪ್ರಥಮ ಭಾಷೆ ಕನ್ನಡ ಆಗಿದ್ರೆ ನಾವು ಕನ್ನಡವನ್ನ ಶಾಲೆಗೆ ಹೋಗುವ ಪೂರ್ವದಲ್ಲಿ ಕಲ್ತಿದ್ದೀವಿ. ಅಂದ್ರೆ unconsciously it is any language, it may be any first language is learned by anyone in the world by unconscious form. That is what it is known as unconscious process. ಅದಕ್ಕೆ ಕರೀತಾರೆ ಅದನ್ನ ಅರೆ ಪ್ರಜ್ಞಾವಸ್ಥೆಯ ಒಂದು ಪ್ರಕ್ರಿಯೆ ಅಂತ. ಅಂದ್ರೆ ನಮ್ಗೆ ಗೊತ್ತಿಲ್ಲದೇ ನಾವು ಹಲವಾರಷ್ಟು ಅಂಶಗಳನ್ನ ಆ ಭಾಷೆಯ ಮೇಲೆ ಕಲಿತೀವಿ. ಅದೇ ಎರಡನೇ ಭಾಷೆ ಕಲಿಬೇಕಾದ್ರೆ ಆ ರೀತಿ ಕಲಿಯುವುದಿಲ್ಲ. ಯು ವಿಲ್ ನಾಟ್ ಲರ್ನ್ ಸೆಕೆಂಡ್ ಲ್ಯಾಂಗ್ವೇಜ್ ಇನ್ ಅನ್ಕಾನ್ಸಿಯಸ್ ಫಾರ್ಮ್, ಬಟ್ ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವಿಷನ್ ಈಸ್ ಅನ್ ಆಕ್ಟಿವ್ ಪ್ರಾಸೆಸ್. ಅದು ಬಹಳ ಸಕ್ರಿಯವಾದಂತಹ ಒಂದು ಕಾರ್ಯ. ಯಾಕಂದ್ರೆ ಸಕ್ರಿಯವಾದಂದ್ರೆ ಈಗ ಸೇ ಫಾರ್ ಎಕ್ಸಾಂಪಲ್, ಇಫ್ ಕನ್ನಡ ಇಸ್ ಮೈ ಮದರ್ ಟಂಗ್, ಐ ಲರ್ನ್ ಕನ್ನಡ before entering to the first standard or before entering to any standard. But when I took entry into the higher classes, if there is a need arises of receiving any language like English as a second language, ಆ ರೀತಿ ಆಗೋದಾದ್ರೆ ಆ ಭಾಷೆಯನ್ನು ನಾವು ಅನ್ಕಾನ್ಸಿಯಸ್ ಆಗಿ ಕಲಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಟ್ ಈಸ್ ನಾಟ್ ಮೈ ಓನ್ ಲ್ಯಾಂಗ್ವೇಜ್. ಸೊ ವಾಟ್ ಐ ನೀಡ್ ಟು ಡೂ ಇಸ್, if I wish to get complete information, if I wish to get proficiency in the language, what I need to do? I need to be very active. I need to learn that language consciously. ಪ್ರಜ್ಞಾಪೂರ್ವಕವಾಗಿನೇ ಆ ಭಾಷೆನ ಕಲಿಬೇಕು. ಭಾಷೆ ಅಂದ್ರೇನು, ಆ ಭಾಷೆ ಅಂದ್ರೇನು, ಆ ಭಾಷೆಯ ಸಾಹಿತ್ಯ ಹೇಗಿದೆ, ಆ ಭಾಷೆಯ ಸಾಹಿತ್ಯದ ವಿವಿಧ ಪ್ರಕಾರಗಳನ್ನ, ಆ ಭಾಷೆಯ ವ್ಯಾಕರಣದ ಬಗ್ಗೆ, ಆ ಭಾಷೆಯ ಮೂಲಾಕ್ಷರಗಳ ಬಗ್ಗೆ, ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್ ಅಂತ ಈ ರೀತಿ ಪ್ರಾರಂಭ ಆಗಿದ್ದು ಝಡ್ ವರೆಗೆ ಕಂಟಿನ್ಯೂ ಆಗುತ್ತೆ. ಫಾರ್ಮ್ಸ್ ಆಫ್ ಗ್ರಾಮರ್ ಕಲಿತೀವಿ, ಟೆನ್ಸ್ ಅನ್ನ ಕಲಿತೀವಿ. ಓಕೆ, ಡಿಫರೆಂಟ್ ಪಾರ್ಟ್ಸ್ ಆಫ್ ಗ್ರಾಮರ್ ವಿ ಯೂಸ್ ಟು ಸ್ಟಡಿ ಅಲ್ವಾ. ಆಮೇಲೆ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಕಲಿತೀವಿ. ಓಕೆ, ಫಿಗರ್ಸ್ ಆಫ್ ಸ್ಪೀಚ್ ಬಗ್ಗೆ ಕಲಿತೀವಿ ಆಯಾ ಭಾಷೆದ್ದು. ಅಂದ್ರೆ ನಾವು ಕನ್ನಡವನ್ನ ನೇರವಾಗಿ ಶಿಕ್ಷಣದ ರೂಪದಲ್ಲಿ ಅಂದ್ರೆ ಅದನ್ನು ಕಲಿತೀವಿ. ಆದ್ರೆ ಅದನ್ನ ಮಾತನಾಡುವ ಪೂರ್ವದಲ್ಲಿ ಅದನ್ನ ಗೊತ್ತಿಲ್ಲದೇನೆ ಅರೆ ಪ್ರಜ್ಞಾವಸ್ಥೆಯಿಂದಲೇ ನಾವು ಅದನ್ನ ಕಲ್ತ್ಬಿಟ್ಟಿರ್ತೀವಿ. ಆದ್ರೆ ಇದನ್ನ ಪ್ರಜ್ಞಾಪೂರ್ವಕವಾಗಿ ಮಾಡುವಂತ ಒಂದು ಪ್ರಕ್ರಿಯೆ. Any second language by anybody in the world is learned not unconsciously but consciously, and that too in a very active form. ಸಕ್ರಿಯವಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ, ಆ ಭಾಷೆಯ ಎಲ್ಲ ಸ್ವರೂಪಗಳನ್ನು ಅರ್ಥ ಮಾಡಿಕೊಂಡಾಗ, ಆ ಭಾಷೆಯ ವ್ಯಾಕರಣ ಆಗಿರ್ಬೋದು, ಮೂಲಾಕ್ಷರಗಳ ಬಗ್ಗೆ ಆಗಿರ್ಬೋದು, ಅದರ ಸಂಧಿ ಸಮಾಸಗಳ ಬಗ್ಗೆ ಆಗಿರ್ಬೋದು, ಅಥವಾ ಅದರ ಇತರೆ ಆಯಾಮಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡ ನಂತರ ಆ ಭಾಷೆಯ ಮೇಲೆ ನಮಗೆ ಹಿಡಿತ ಬರ್ತದೆ, ಆ ಭಾಷೆಯ ಮೇಲೆ ನಮಗೆ ಪ್ರಭುತ್ವ ಬರ್ತದೆ. ಇಲ್ಲಾಂದ್ರೆ ಅಲ್ಲಿವರೆಗೆ ಬರುವುದಿಲ್ಲ. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಫಸ್ಟ್ ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಈಸ್, first language does not require explicit instruction or education, whereas second language require explicit instruction or education. So as unconsciously, as by nature, as by observation, as by practice, before going to the school only, we used to acquire proficiency in the mother tongue or the first language. So there is no need of any type of instruction from the system of education or any form. Whereas in second language, there we require some of the instructions, okay, or any form of regulations as how that language should have to be learned. If I wish to become a proficient speaker in a particular language, what I need to do is, if it is not my first language, I need to study that language systematically, scientifically. ವೈಜ್ಞಾನಿಕವಾಗಿ ಆ ಭಾಷೆಯನ್ನು ನಾನು ಸ್ಥೂಲವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಅದು ನನ್ನ ಭಾಷೆ. ಆ ಭಾಷೆ ನನ್ನ ಪ್ರಥಮ ಭಾಷೆ ಆಗಿರದೇ ಹೋದದ್ದಾದ್ರೆ, ಇನ್ನೊಂದು ಭಾಷೆಯನ್ನು ನಾನು ದ್ವಿತೀಯ ಭಾಷೆನೇ ಕಲಿತಾ ಇದ್ದೀನಿ ಅಂದ್ರೆ, ಆ ಭಾಷೆಯ ಒಟ್ಟು ಸ್ವರೂಪವನ್ನ, ಸಾಹಿತ್ಯವನ್ನ, ವ್ಯಾಕರಣವನ್ನ, ಹೀಗೆ ಬೇರೆ ಬೇರೆ ಆ ಭಾಷೆಯ ವಿವಿಧ ಆಯಾಮಗಳನ್ನ ಅರ್ಥ ಮಾಡಿಕೊಂಡಾಗ ಮಾತ್ರ ಆ ಭಾಷೆಯ ಮೇಲೆ ನಾನು ಸಂಪೂರ್ಣವಾದಂತಹ ಹಿಡಿತವನ್ನು ಸಾಧಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ಫಸ್ಟ್ ಲ್ಯಾಂಗ್ವೇಜ್ ಡಸ್ ನಾಟ್ ರಿಕ್ವೈರ್ ಎನಿ ಟೈಪ್ ಆಫ್ explicit instruction from anybody, or even from any type of education is required. Whereas as far the second language is considered, we do require some instruction from any source of information. You can say either maybe teacher point of view, textbook point of view, literature, or any sort of information, any sort of instruction should have to be given from higher end, or even it may be through the help of educating, ಶಿಕ್ಷಣದ ಮೂಲಕ ಅಥವಾ ಹೇಳಿಕೆಗಳ ಮೂಲಕ, ನಿರ್ದೇಶನಗಳ ಮೂಲಕ, ಅಥವಾ ಕಾಯ್ದೆ ಕಾನೂನುಗಳ ಮೂಲಕ ನಾವು ಹಲವಾರಷ್ಟು ವಿಷಯಗಳನ್ನ ಕಲಿತಾ ಬರ್ತೀವಿ ದ್ವಿತೀಯ ಭಾಷೆ. ಇನ್ನು ಮತ್ತೊಂದು ಪ್ರಮುಖವಾದಂತಹ ಲಕ್ಷಣ ಅಥವಾ ಅಂಶ ಅಂತಂದ್ರೆ, ಲರ್ನರ್ಸ್ ರೀಚ್ ನೇಟಿವ್ ಫ್ಲೂಯೆನ್ಸಿ
See, as we used to talk about Kannada, as though Kannada is the most of the people who are living in Karnataka, most of them used to speak Kannada. Though it is their first language, though Kannada is the mother tongue of most of the speakers, most of the residers of Karnataka, but still you can see the variation as far pronunciation is considered. So every learner in a single language used to present their own native fluency. Say for example, if you talk about Kannada of Bidar Kannadiga, Belagavi Kannadiga, Hubballi Kannadiga, Davanagere Kannadiga, Mangaluru, Mysuru, Bangalore, or Karavali Kannadiga, or Mangaluru Kannadigas, you can see though everybody is talking the same language, Kannada only, but as per the slang is considered, as per the nativity is considered, you can immediately witness that from which place he belongs to, or from which background he belongs to, or from which area also he belongs to, isn't it? So that is what the vividity of language. ಆ ಭಾಷೆ ಒಂದು ಅಂಶನೇ ಹಂಗೆ. ಇಡೀ ಕರ್ನಾಟಕದಲ್ಲಿ ಕನ್ನಡವನ್ನ ಒಂದು ಭಾಷೆ ಆಗಿದೆ. ಪುಸ್ತಕೀಯ ಭಾಷೆ ಎಲ್ಲರಿಗೂ ಒಂದೇ ಇರ್ತದೆ, ಆದ್ರೆ ಅದನ್ನ ಮಾತನಾಡುವಿಕೆ ಅಥವಾ ಅದನ್ನ ಪ್ರಸ್ತುತಪಡಿಸುವಿಕೆಯ ಹಿನ್ನೆಲೆಯಲ್ಲಿ ಬಂದಾಗ ಅದರಲ್ಲಿ ಬಹಳಷ್ಟು ವೈವಿಧ್ಯಮಯವಾಗಿದ್ದೇ ಇರ್ತದೆ. ಅಂದ್ರೆ ಸಾಮಾನ್ಯವಾಗಿ ಒಂದು ಮಗು ಯಾವ ಈಗ ಕರ್ನಾಟಕದ ಕನ್ನಡ ವಿಷಯ ಬಗ್ಗೆ ನಾವು ಮಾತಾಡ್ತಿದ್ರೆ ಪ್ರಥಮ ಭಾಷೆ ಕನ್ನಡ ಇದ್ರೂ ಸಹ ಆ ಪ್ರಥಮ ಭಾಷೆಯ ಒಂದು ಸ್ಥಾನಿಕ ವ್ಯವಹಾರ ಏನಿದೆ, ಆ ಸ್ಥಾನಿಕ ಉತ್ಪನ್ನ ಅಂತ ಏನ್ ಕರಿತೀವಿ, ಸ್ಥಾನಿಕವಾಗಿ ಅದನ್ನ ಬಳಸಲ್ಪಡುವಂತಹ ಕ್ರಮಗಳಲ್ಲಿ ವೈವಿಧ್ಯತೆಗಳಿರ್ತವೆ, ಒಂದೇ ತರನಾಗಿರುವುದಿಲ್ಲ. ಅಂದ್ರೆ ಬೀದರ್ನಲ್ಲಿ ಒಬ್ಬ ವಿದ್ಯಾರ್ಥಿ ಕನ್ನಡ ಮಾತಾಡ್ತಾ ಇದ್ದಾನೆ ಅಂತಂದ್ರೆ ಓದುವಂತಹ ಪುಸ್ತಕ ಅದೇ ಇರ್ತದೆ. ಈಗ ಸೇ ಫಾರ್ ಎಕ್ಸಾಂಪಲ್ 5ನೇ ತರಗತಿ ಅಥವಾ 10ನೇ ತರಗತಿ ಕನ್ನಡ ಭಾಷೆಯನ್ನ ಪ್ರಥಮ ಭಾಷೆಯಾಗಿ ಓದುವಂತಹ ಮಂಗಳೂರು, ಬೆಂಗಳೂರು, ಮೈಸೂರು, ದಾವಣಗೆರೆ, ಚಿತ್ರದುರ್ಗ, ಹುಬ್ಬಳ್ಳಿ, ಬೆಳಗಾವಿ, ಬೀದರು, ಗುಲ್ಬರ್ಗ ಅಥವಾ ರಾಯಚೂರು, ಕೊಪ್ಪಳ ಈ ರೀತಿಯ ಭಾಗಗಳ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡು ಅದೇ ಪಾಠದ ಬಗ್ಗೆ ವಿವರಣೆ ಕೊಡ್ರಿ ಅಂತಂದಾಗ ವಿವರಣೆ ಅದೇ ಆ ಭಾವಾರ್ಥ ಅಥವಾ ಅದರ ಒಳಾರ್ಥ ಒಂದೇ ಇದ್ರು ಸಹ ಅದನ್ನ ಪ್ರಸ್ತುತಪಡಿಸುವಿಕೆಯ ಕ್ರಮಗಳಲ್ಲಿ ಬಳಸುವಂತಹ ಶಬ್ದಗಳಲ್ಲಿ ಆ ಒಂದಷ್ಟು ಬದಲಾವಣೆಗಳನ್ನ ಕಾಣ್ತೀವಿ. ದಟ್ ಈಸ್ ವಾಟ್ ದ ಬ್ಯೂಟಿ ಆಫ್ ದ ಫಸ್ಟ್ ಲ್ಯಾಂಗ್ವೇಜ್. ಸೊ ಲರ್ನರ್ಸ್ though they learn the same language, but there are some influences of the nativity. ಸ್ಥಾನಿಕ ಅಂಶಗಳ ಕೆಲವೊಂದಷ್ಟು ಏನೋ ಲಕ್ಷಣಗಳು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಭಾಷೆಯನ್ನ ಬಳಸುವ ಕ್ರಮಗಳಲ್ಲಿ ನಾವು ಕಂಡೇ ಕಾಣ್ತೀವಿ. Whereas as far as the second language acquisition is considered, often difficult to reach native like fluency. It is not that we are not that confident, we are not that comfortable as far the second language is considered. So sometimes there are the difficulties that we used to get as far reaching the nativity is considered. See, there are variations even in any language. So it is very difficult to reach native like fluency in the second language. Either it may be English, Hindi, or any language. So like how we used to have proficiency or the mastery in the first language, though I am scholar in a second language too, but I may not reach the first level. ಪ್ರಥಮ ಭಾಷೆಯ ಮೇಲೆ ಯಾವ ರೀತಿಯಾಗಿ ನಾವು ಸಂಪರ್ಕವನ್ನು ಸಾಧಿಸುತ್ತೀವಿ ಅಥವಾ ಏನು ಪ್ರಭುತ್ವವನ್ನು ಸಾಧಿಸುತ್ತೀವಿ, ಅದೇ ರೀತಿಯಾಗಿ ದ್ವಿತೀಯ ಭಾಷೆ ಮೇಲೆ ಅದಕ್ಕಿಂತ ಹೆಚ್ಚು ಮಾಡಬಹುದು ಅಥವಾ ಅದಕ್ಕಿಂತ ಕಡಿಮೆ ಮಾಡಬಹುದು. ಆದ್ರೆ ಅಷ್ಟರ ಮಟ್ಟಿಗೆ ಕೆಲವು ಸಲ ಬಹಳಷ್ಟು ಜನಕ್ಕೆ ಅಷ್ಟರ ಮಟ್ಟಿಗೆ ಪ್ರಾವೀಣ್ಯತೆಯನ್ನು ಹೊಂದೋದು ತ್ರಾಸ ಆಗ್ತದೆ. though they may be a good speaker, though they may be a very good writer in the second language, but still that nativity, that native fluency will not be seen in anyone as far the second language is considered. That is what the beauty of the languages that we used to use. So ಈ ಎಲ್ಲ ಅಂಶಗಳು ಸಾಮಾನ್ಯವಾಗಿ ನಮಗೆ ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆಯ ನಡುವಿನ ಕೆಲವೊಂದಷ್ಟು ಲಕ್ಷಣಗಳನ್ನು ಅಥವಾ ವ್ಯತ್ಯಾಸಗಳನ್ನು ತಿಳಿಯಲಿಕ್ಕೆ ಸಹಾಯಕವಾಗ್ತವೆ.